ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿದ್ದು, ಈ ನಿಟ್ಟಿನಲ್ಲಿ ಶಿಕ್ಷಕರಿಂದ ಸಮಾಜಕ್ಕೆ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆಂದು ನಿವೃತ್ತ DDPI ಶಂಕರಪ್ಪ ಗಾಂಜಿ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೆದ ದೈಹಿಕ ಶಿಕ್ಷಣಾಧಿಕಾರಿಯಾಗಿದ್ದ ವೀರಭದ್ರಪ್ಪ ಅಂಗಡಿಯವರ ವಯೋನಿವೃತ್ತಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಿವೃತ್ತ BO ಪದ್ಮನಾಭ ಕರ್ನಂ, ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿದ್ಲಿಂಗಪ್ಪ ಶಾಗೋಟಿ, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ SV ಧರನ್, ಕುಕನೂರು ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಹೇಶ್ ಸಬರತ್, ಶರಣಪ್ಪ ವೀರಾಪುರ್, VS ಬೆನಕಲ್, ಬಸವರಾಜ ಮಾಸ್ತಿ, ಮಾಂತೇಶ್ ಗಾನಿಗೇರ್, ನೀಲಮ್ಮ ಅಂಗಡಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಸನ್ಮಾನ ಸ್ವೀಕರಿಸಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಪ್ಪ ಅಂಗಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ವಿವಿಧ ಸಂಘಟನೆಗಳಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ VS ಶಿವಪ್ಪನಮಠ, ಸಮಯ TV K ನ್ಯೂಸ್, ಯಲಬುರ್ಗಾ. ಹಾಗಾಗಿ ಇಲಾಖೆಯಲ್ಲಿ ಇಬ್ಬರಿಗೂ ಕೂಡ ಗೊತ್ತವರಲ್ಲ, ಆದರೆ ನಾನು BEd ಮಾಡು ಅದನ್ನಂತ ಹೇಳಿದಾರಲ್ಲ, ನಾನು BPEd ಮಾಡಿಕೊಂಡು ಅಪಾರ್ಟ್ಮೆಂಟ್ ಮಾಡ್ಕೊಂಡದಿಂದಲೂ ನನ್ನ ವೃತ್ತಿ ಪ್ರಾರಂಭ ಆದಾಗಿಂದಲೂ ನಾನು ನಿಜವಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದಂತ ನನಗೆ ಮನಸ್ಸಿನಿಂದ ಭಾಳ ಸಂತೋಷ ಐತಿ. ನನ್ನ ಆತ್ಮೀಯರು ಭಾಳ ಬಂದಿದ್ದಾರೆ. ಮೊದಲ ಅಪಾರ್ಟ್ಮೆಂಟ್ ಆದ ಕಕ್ಕೇರೆಲ್ಲ ಒಂದು 7-8 ಮಂದಿ ಇದ್ದಾರೆ ಸರ್ಗಳು. ಅವರೆಲ್ಲ ಭಾಳ ಜೋರಿದ್ದೀವಿ. 11 ವರ್ಷ ಮಕ್ಕಳು ಕರ್ಕೊಂಡೋಗಿ ನಾನು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದೆ. ಅಂತ ಪ್ರೀತಿಯಿಂದ ನನ್ನ ವೃತ್ತಿಯನ್ನು ಹಾಸ್ಕೊಂಡು ನಾನು ಮಾತಾಡ್ತೀನಿ. ಅವ್ರು ಇದ್ದಾಗ ನಾವೇನು ಗೊತ್ತದ್ದು ಆತಪ್ಪ ಅಂದರೆ ಸೊ ಇಷ್ಟೇ ಕೊಡ್ತೀವಿ. ಈಗ ಅದಕ್ಕೆ ಒಂದು ಕಡೆ ಒಂದು ಗಾಡಿ ಮಾತ್ರ ಹೇಳ್ತಾರೆ. ಏನಪ್ಪ ಅಂದ್ರೆ ನಾವು ಮಕ್ಕಳ ಬಾಳಿಗೆ ಮುಂದುವರಿ ಬರಬೇಕು ಅಂದರೆ, ಮಕ್ಕಳ ಏಳಿಗೆಗೆ ಮುಂದುವರಿ ಬರಬೇಕು ಅಂತಂದರೆ ಮಕ್ಕಳು ನಮ್ಮ ಗೌರವ ಧರತಿಗೆ ಬೆನ್ನುಡಿ ಬೇಕಾಗ್ತದೆ. ನಮ್ಮ ಗೌರವ ಧರತಿಗೆ ಅವರು ಬೆನ್ನುಡಿ ಬೇಕಾಗ್ತದೆ. ಅಂದರೆ ನಾವು ಖುಷಿ ಸೂರಿ ಬರ ಆ ಥರ ಕೆಲಸವನ್ನು ಮಾಡಬೇಕು. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥದ್ದು, ಸಮುದಾಯ